ಉಪಿ ಸರ್, ಅಣ್ಣ ಹಾಗೂ ರಾಜ್ ಬಿ ಶೆಟ್ಟಿ ಅವರೇ, 45 ಚಿತ್ರ ನಿಮ್ಮದೇ ಚಿತ್ರದ ಈ ವಿಶೇಷ ಸಂದರ್ಶನಕ್ಕೆ ಆತ್ಮೀಯವಾದ ಸ್ವಾಗತ. ಫಸ್ಟ್ ಆಫ್ ಆಲ್, ಎಷ್ಟು ಸುಸ್ತಾಯ್ತಣ್ಣ ಇಷ್ಟು ಇಂಟರ್ವ್ಯೂಸ್ ಕೊಟ್ಟು? ಸುಸ್ತು ಅಂತ ಅನ್ಸಲ್ಲ, ಯಾಕಂದ್ರೆ ನಮ್ದು ಅಂತ ಬಂದಾಗ ಸುಸ್ತು ಆಗಲ್ಲ. ಅದಣ್ಣ, ಯಾಕಂದ್ರೆ ವಸ್ತು ನಮ್ದು ಅಂತ ಬಂದಾಗ ಸುಸ್ತು ಯಾಕೆ ಆಗ್ಬೇಕು? ವಸ್ತು ನಮ್ದಾದಾಗ ನಾವು ಸುಸ್ತು. ಹಂಗಲ್ಲ, ಅಷ್ಟು ಹೋದ್ರೂ 11:30 12 ಗಂಟೆ ಮಲಗಿದ್ದೆ. ಬಟ್ ಬೆಳಿಗ್ಗೆ 6 ಗಂಟೆಗೆ ಎದ್ದೆ. ಬಿಕಾಸ್ ನನಗೆ ಅದು ಠಕ್ ಅಂತ 6 ಗಂಟೆ ಎದ್ದೆ. ಹೌದು, ಅಣ್ಣಂದು ಇದೊಂದು ಕ್ವಾಲಿಟಿ ನಾ ಹೇಳಲೇಬೇಕು. ನಾವು ಡಾನ್ಸ್ ಕರ್ನಾಟಕ ಡಾನ್ಸ್ ನೀವು ನೋಡ್ತಿರ್ತೀರಾ, ಅದ್ರಲ್ಲಿ ಅಣ್ಣ ಇದ್ದಾರೆ ಡಾನ್ಸಿಂಗ್ ಮಹಾಗುರು ಆಗಿ. ನಾವು ಶೂಟಿಂಗ್ ಒಂದ್ಸಲಿ 2-3 ಗಂಟೆಗೆ ಸ್ಟಾಪ್ ಮಾಡಿದ್ರು ಕೂಡ, ಮುಗಿಸಿದ್ರು ಕೂಡ, ಅಣ್ಣ 6 ಗಂಟೆಗೆ ಎದ್ದು ವಾಕಿಂಗ್ ಹೋಗ್ತಿರ್ತಾರಂತೆ. ನಾನು ಅಣ್ಣನ ಹತ್ರ ಕೇಳ, ಅಣ್ಣ ಅವಾಗಷ್ಟೇ ನಿದ್ದೆ ಬಂದಿರುತ್ತಲ್ಲ, ಅದೇನ್ ವಾಕಿಂಗ್ ಮಾಡಿ? ಅದ್ ಅಣ್ಣಂಗೆ ನಿದ್ದೆನೆ ಬರಲ್ವಂತೆ 6 ಗಂಟೆ ಜೊತೆಗೆ. ಓಡ್ ಬರಲ್ಲ ಅಂದ್ರೆ ಹಿಂಗ್ ನೋಡ್ತಾರೆ. ಏನ್ ಹೇಳೋದು ಇವನಿಗೆ? ಅಷ್ಟೇ ಅವ್ರಿಗೆ ನೋಡಿದ್ರೆ ಹೇಳಿ ಸಾಕಾಯ್ತು. ನಾವೆಲ್ಲ 6 ಗಂಟೆಗೆ ಮಲಗ್ತಾ ಇರ್ತೀವಿ, ಅಣ್ಣ 6 ಗಂಟೆಗೆ ಎದ್ದು ಎನರ್ಜೆಟಿಕ್ ಆಗಿ ಓಡ್ತಾ ಇರ್ತಾರೆ. ಉಪ್ಪಿ ಸರ್, ನಿಮ್ಮ ನೇಚರ್ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ? ಡಿಪೆಂಡ್ಸ್. ಆಕ್ಚುಲಿ ಶೂಟಿಂಗ್ ಇದ್ದಾಗ ಸ್ವಲ್ಪ ಬೇಗ ಎದ್ದು ಬಿಡ್ತೀನಿ. ಶೂಟಿಂಗ್ ಇಲ್ಲಾಂದ್ರೆ ಸ್ವಲ್ಪ 7:30 7:30. ದಟ್ಸ್ ಆಲ್ಸೋ ಗುಡ್ ಟೈಮ್ ಅಲ್ಲ ಅಣ್ಣ. ಅಂಡ್ ಉಪ್ಪಿ ಸರ್, ರಾಜ್ ಅವರೇ, ನಾವು ನೋಡ್ದಾಗಿಂದ, ನಾನು ಫಸ್ಟ್ ಇಂಟರ್ವ್ಯೂ ಮಾಡ್ದಾಗಿಂದ ನಾನು ಆ ಉಪ್ಪಿ ಸರ್ ಪರ್ಸನಾಲಿಟಿ, ಆ ಬಾಡಿ ಏನಿದೆ ಅದನ್ನೇ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ದಾರೆ. ಸೊ ಇವತ್ತು ಇಲ್ಲಿ ಇಷ್ಟು ಯುವಕರಿದಾರಲ್ಲ ಸರ್, ಸ್ವಲ್ಪ ಹಂಗ ಹೇಳಿದ ತಕ್ಷಣ ಹೊಟ್ಟೆ ಒಳಗಡೆ ಅದಕ್ಕಲ್ಲ ಈ ಚೆಸ್ಟಿಂಗ್ ಬಂತು. ಚೆಸ್ಟ್ ಆತರ. ಎಷ್ಟು ಜನ ಯೂತ್ಸ್ ಇದಾರೆ, ಎಷ್ಟು ಯುವಕರಿದ್ದಾರೆ, ಅವ್ರಿಗೆಲ್ಲ ನಿಮ್ಮ ಸೀಕ್ರೆಟ್ ಹೇಳಿ ಸರ್, ಆ ಫಿಟ್ನೆಸ್ ಸೀಕ್ರೆಟ್ ಹೇಳಿ. ಅದ ಹೆಂಗ ಆ ಬಾಡಿ ಪರ್ಸನಾಲಿಟಿ ಮೇಂಟೈನ್ ಮಾಡೋದು? ಇಲ್ಲ, ಸೀರಿಯಸ್ಲಿ ಸರ್, ಏನ್ ಮಾಡ್ತೀರಾ ನೀವು? ಯೋಗ ಮಾಡ್ತೀರಾ, ಜಿಮ್ ಮಾಡ್ತೀರಾ, ಅಥವಾ ಅಣ್ಣ ಹೇಳ್ದಂಗೆ ವಾಕಿಂಗ್ ಮಾಡ್ತೀರಾ? ಸ್ವಲ್ಪ ಸೂರ್ಯ ನಮಸ್ಕಾರ, ಸ್ವಲ್ಪ ಸ್ಟ್ರೆಚಸ್, ಲೈಟ್ ಎಕ್ಸಸೈಸ್, ತುಂಬಾ ರೆಗ್ಯುಲರ್ ಆಗಿಲ್ಲ, ಯಾವಾಗ ಸಾಧ್ಯವಾಗುತ್ತೋ ಅವಾಗ ವಾಕಿಂಗ್. ಡಯಟ್ ಸ್ವಲ್ಪ ಬರೀ ವೆಜ್. ಓ, ಅದ್ ಸ್ವಲ್ಪ ಕಷ್ಟ ಸರ್, ಲಾಸ್ಟ್ ಸ್ವಲ್ಪ ಕಷ್ಟ. ನೋ ಡ್ರಿಂಕ್ಸ್. ಇದು ಡ್ರಿಂಕ್ಸ್ ಅವ್ರಿಗೆ ಕಷ್ಟನೇ ಸರ್. ಇಲ್ಲಿ ವೆಜ್ಜು, ನಾನ್ ವೆಜ್ಜು, ಫಿಶ್ ಏನೇ ತಿಂದ್ರು ಸ್ಟೀಲ್ ಬಾಡಿ ಅಂದ್ರೆ ಇದು ಸರ್ ರಾಜ್ ಬಿ ಶೆಟ್ಟಿ ಅವರು ಲವಲವಿಕೆಯಿಂದ ಇರ್ತಾರೆ. ಅಣ್ಣ, ಇವ್ರು ಜಿಮ್ಮು ವಾಕಿಂಗ್ ಎಲ್ಲ ಗೊತ್ತಿಲ್ಲ. ಸಾಯಂಕಾಲ ಆದ್ರೆ ಏರಿಯಾದಲ್ಲಿರೋ ಅಷ್ಟು ಹುಡುಗರನ್ನ ಗುಡ್ಡೆ ಹಾಕೊಂಡ್ಬಿಟ್ಟು ಕ್ರಿಕೆಟ್ ಆಡ್ತಿರ್ತಾರೆ, ಥ್ರೋ ಬಾಲ್, ವಾಲಿಬಾಲ್, ಅದೇನೇನೋ ಆಡ್ತಿರ್ತಾರೆ. ಅಲ್ಲಿ ಸಾಕಲ್ಲ ಅಣ್ಣ. ಸೊ ರಾಜ್, ನಿಮ್ಮ ಫಿಟ್ನೆಸ್ ಸೀಕ್ರೆಟ್ ಏನು ರಾಜ್? ಅಂದ್ರೆ ಯಾವತ್ತು ಪಕ್ಕದಲ್ಲಿರೋ ತೊಂದರೆ ಕೊಡ್ಬೇಕು. ಅವ್ರದ್ದು ಬೊಜ್ಜು ಕರ್ಗತ್ತೆ, ನಮ್ದು ಕರ್ಗತ್ತೆ. ಸೊ ನಾವೊಬ್ರೇ ಅಲ್ಲ, ಎಲ್ಲಾರ್ನು ನಾನು ಎಲ್ಲರಿಗೂ, ನಾನು ಉಪೇಂದ್ರ ಸರ್ಗೂ ಟಾರ್ಚರ್ ಕೊಡ್ತಾ ಇರ್ತೀನಿ. ಏನಾದ್ರು ಏನಂತ ಏನೋ ಪ್ರಶ್ನೆ ಕೇಳೋದು ಅವ್ರನ್ನ. ಈಗ ಅವ್ರ ಹೇಟರ್ಸ್ ಈಗ ಅವ್ರು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಅವ್ರ ಹೇಟರ್ಸ್ ಒಂದ್ ಸೀಕ್ರೆಟ್ ಹೇಳ್ಬೋದು, ಅವ್ರನ್ನ ಸೋಲ್ಸೋದ್ ಹೆಂಗೆ ಅಂತ. ಕಂಟಿನ್ಯೂಸ್ ಹೊಗಳ್ತಾ ಇರಿ, ಒಂದ್ ಸ್ವಲ್ಪ ತಡಿತಾರೆ, ಆಮೇಲೆ ನೋಡೋದನ್ನ ನಿಲ್ಲಿಸ್ತಾರೆ. ನಾನವನಲ್ಲ ಸರ್, ಎಷ್ಟ್ ಚೆನ್ನಾಗಿದೆ ಸರ್ ಆ ಸ್ಮೈಲು, ಆ ಹೇರ್ ಸ್ಟೈಲ್, ಆ ಶರ್ಟ್ ಕಲರ್, ಆ ಗ್ರೇ ನೀವು ಅವ್ರ ಜೊತೆ ನಂಗೆ ಬೆಳಗ್ಗೆ ಬಂತ ನೋಡಿದೆ, ದೃಷ್ಟಿ ಹೋಯ್ತು. ಅದು ಒಂದೇ ಬಂತಣ್ಣ, ಅದು ನಂದೇ ಇತ್ತು ಅಂತ ಅನ್ಕೊಂತೀನಿ, ಅಟಕ್ ಅಂತ ಹೇಳಿ. ಓ, ಸೊ ಜಾಸ್ತಿ ಹೊಗಳಿದ್ರೆ ಇಲ್ಲ, ಜಾಸ್ತಿ ಹೊಗಳಿದ್ರೆ ಮತ್ತೊಂದು ಮಾಡ್ತಾರೆ, ಏನ್ ಮಾಡ್ತಾರೆ? ನಿಮ್ಮನ್ನ ಹೋಗ್ಲಕ್ ಶುರು ಮಾಡ್ತಾರೆ. ಓ, ಮೊನ್ನೆ ಸರ್ ಬಂದ್ ನನ್ನ ಹತ್ರ ಹೇಳಿದ್ರು, ಎತ್ತ ಡಲ್ ಆಗಿರೋ ಇವೆಂಟ್ ನ ಕೂಡ ನೀವು ಬ್ರೈಟ್ ಮಾಡ್ಬಿಡ್ತೀರಾ. ಓ, ಅವಾಗ ನಾನು ಉಪ್ಪಿ ಸರ್ ನನ್ ಬಗ್ಗೆ ಹೇಳ್ತಿದಾರ ಅಂತ. ಆಮೇಲೆ ನಾನು ಇವಾಗ ಅರ್ಥ ಮಾಡ್ಕೊಂಡೆ, ನಾನು ಅವ್ರನ್ನ ಹೊಗಳ್ತಾ ಇದ್ದೆ. ಗುಣ ಕೂಡ ಅವ್ರಿಬ್ರು ಗುಣ ಕೂಡ ನೀವು ಅವ್ರಿಗೆ ಏನೇ ಕೊಡಿ ಅಂದ್ರೆ ಅವ್ರು ಜಾಸ್ತಿ ಕೊಡ್ತಾರ ಅದನ್ನ. ಕರೆಕ್ಟ್. ಈಗ ಹೇಗೆ ಅನ್ಸ್ತಾ ಇದೆ ಸರ್? ಹೊನ್ನ ಶೂಲ ಕಿಕ್ಕಿದರೆ ಕೂಡಲ ಸಂಗಮ ದೇವ. ನೀವ್ ಹೆಂಗೆ ಆಕ್ಸೆಪ್ಟ್ ಮಾಡ್ತೀರಿ ಹೊಗಳಿಕೆ ಮಾತುಗಳನ್ನೆಲ್ಲ? ಅದನ್ನ ಹೆಂಗ್ ತಗೋತೀರಾ ನೀವು? ಸೇಮ್ ಹಂಗೆ. ಅಣ್ಣ ನೀವ್ ಹೆಂಗ್ ತಗೋತೀರ? ಅದು ಮನ್ಸಲ್ಲಿ ಒಂದು ಓಕೆ, ಪರವಾಗಿಲ್ಲ ಅಣ್ಣ, ಹಂಗಲ್ಲ. ನಮ್ಗೆ ಜಾಸ್ತಿ ಹೊಗಳಿದ್ರೆ ನಮ್ಮ ಯೋಗ್ಯತೆಗೆ ಮೀರಿ ಹೊಗಳಿದ್ರೆ ನಮಗ್ ಗೊತ್ತಿದೆಯಲ್ಲ ನಮ್ಮ ಯೋಗ್ಯತೆ, ಅವಾಗ ಇಷ್ಟ. ಯಾಕಂದ್ರೆ ನನಗೆ ಪ್ಯಾಂಪರಿಂಗ್ ಹೊಗಳೋದು, ಇಟ್ ಕೀಪ್ಸ್ ಯು ಹೆಲ್ದಿ. ಕರೆಕ್ಟ್ ಅಣ್ಣ, ಇಟ್ ಕೀಪ್ಸ್ ಯು ಆಲ್ವೇಸ್ ಫಿಟ್. ಓಕೆ, ಫೈನ್. ಇದೆ
ಅದು ಏನಾದ್ರು ಮೋಟಿವೇಟ್ ಆಗುತ್ತೆ. ಗುರುವೆ ನೀವು ಹುಟ್ಟದಾಗಿಂದ ಹೊಗಳಿಸ್ಕೊಂಡೇ ಹುಟ್ಟಿದವರು, ನಾವು ಹುಟ್ಟದಾಗಿಂದ ತೆಗೆಳಿಸ್ಕೊಂಡು ಏಯ್ ಆ ಕಡೆ ಹೋಗ, ಏಯ್ ಕುತ್ಕೊಳ್ಳ. ಯಾರ್ ಸರ್ ಹಂಗಲ್ಲ ಇಲ್ಲ, ನಮ್ಮ ಮನೇಲಿ ಅಮ್ಮ ತುಂಬಾ ಸ್ಟ್ರಿಕ್ಟ್ ಆಗಿರೋರು, ಸುಮ್ನೆ ಹಂಗೆಲ್ಲ ತಪ್ಸ್ಕೊಳಂಗೆ ಸೌಟ್ ಎತ್ಕೊಂಡ್ಬಿಡೋರು. ಅದಕ್ಕೆ ನಿಮ್ಗೆ ಹೊಗಳಿಕೆ ಇಷ್ಟ. ರಾಜ್ಕುಮಾರ್ ಮಕ್ಕಳ ತಕ್ಷಣ ಹಂಗೇನು ಬೆಳೆಸಿರಪ್ಪ, ನಮ್ನ ಬಹಳ ಗ್ರೌಂಡೆಡ್ ಆಗಿ ಬೆಳೆಸಿದಾರೆ, ಬಹಳ ಸ್ಟ್ರಿಕ್ಟ್ ಆಗಿ ಬೆಳೆಸಿದ್ರು. ಅದಕ್ಕೆ ನಾವು ಸ್ಕೂಲು ಕಾಲೇಜೆಲ್ಲ ಬಸ್ಲೇ ಹೋಗಿದ್ದು. ಏನೇ ಆದ್ರೂ ಗುರುವೆ ಅದೊಂದು ಬೇರೆನೆ, ನೀವು ಅದೊಂದು ನೋಡ್ತಿದ್ದಂಗೆ ನಿಮ್ಗೆ ಒಂದು ಗೊತ್ತಿಲ್ಲದೆ ಒಂದು ಗೌರವ ಬರುತ್ತೆ. ಬಟ್ ನನ್ಗೆ ಇಷ್ಟ, ನಂಗೆ ಅದೇ ಹೇಳಿದ್ದು. ನನಗೆ ಐ ಲೈಕ್ ಗೋಯಿಂಗ್ ಬೈ ಬಸ್. ಅವ್ರು ಆಕ್ಚುಲಿ ಹೇಳಿದ್ ಕರೆಕ್ಟು. ಅಣ್ಣ ಅವ್ರ ಪಾರ್ವತಮ್ಮ ಅವರು ಬಹಳ ಸ್ಟ್ರಿಕ್ಟ್ ಅಂತೆ, ಅಯ್ಯೋ ಒಟ್ಟಾಡ್ಸ್ಕೊಂಡು ಅಣ್ಣ ಬೇರೆ ಗೊತ್ತಲ್ಲ, ಜೋಗಿ ಮಾದೇಶನ್ ಸ್ಟೈಲಿ ಅಂತ ಹೇಳ್ಬಿಟ್ಟು ಹಂಗೆ ಓಡಾಡ್ತಿದ್ರು. ದಪ್ಪರ ಹುಡುಗಿನ ಬರೋರು, ನಾನು ಹುಡುಗಿನ ಹೋಗ್ಬಿಡ್ತೀನಿ ಮೇಲೆ, ಬೇರೆ ಬಂದು ಕಟ್ಟ ಮೇಲಿಂದ ಜಂಪ್ ಆಗ್ಬಿಡಿ ಒಂದ್ಸತಿ, ಅಯ್ಯೋ ಹತ್ರ ಬಂದ್ಬಿಟ್ರು ಜಪ್ ಅಂತ ಜಂಪ್ ಆಗ್ಬಿಟ್ಟೆ. ಅವತ್ತಿಂದ ಅಮ್ಮ ಚೇಸ್ ಮಾಡೋದು, ಚೇಸ್ ಮಾಡೋದೇ ಬೇಡ ಅಂತ. ಬೇಡ ಜಂಪ್ ಹೊಡೆದ್ ಬಿಡ್ತಾರೆ ಇವ್ರು ಅಂತ. ಇದೆಲ್ಲ ಮಾಡಿದ್ರೆ ಏನಾಗೋದಿಲ್ಲ. ಅಲ್ಲ ಅಣ್ಣಂಗೆ, ಅಣ್ಣ ನಿಮ್ಗೆ ಆಕ್ಚುಲಿ ಹೈಟ್ ಇಂದ ಜಂಪ್ ಮಾಡೋದಂದ್ರೆ ಇಷ್ಟನಾ ಅಣ್ಣ? ಏನೋ ಗೊತ್ತಿಲ್ಲ, ಕರೀತಾ ಇರುತ್ತೆ. ಯಾಕಣ್ಣ ಈ ತರ ರಿಸ್ಕ್ ತಗೋತೀರಾ ಅಣ್ಣ? ರಿಸ್ಕ್ ಅಲ್ಲಮ್ಮ, ಒಂಥರ ರಿಸ್ಕ್ ಅಲ್ಲ, ರಸ್ತೆ ಇದ್ದಂಗೆ. ಏಯ್ ನಿಮ್ಗೆ ಯಾವ ವಿಷಯದಲ್ಲಿ ತುಂಬಾ ಭಯ? ಭಯ ಅಂದ್ರೆ ಅದು ಕರಿಯರ್ಲಿ ಪಿಕ್ಚರ್ ರಿಲೀಸ್ ಆಗೋದಿನ ಅವಾಗ ಭಯ ಇರುತ್ತೆ. ರಿಲೀಸ್ ಒಂದ್ ವೀಕ್ ಸ್ವಲ್ಪ ಅದೇ ಯಾವ್ದೇ ಫಿಲ್ಮ್ ಆಗಲಿ ಹೆಂಗ್ ಹೋಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಅದಕ್ಕೆ ಮುಂಚೆ ಒಂದು ಫಿಯರ್ ಇದೆಯಲ್ಲ, ಫಸ್ಟ್ ಇಂದ ಅದು ಎಕ್ಸಾಮ್ ಟೈಮ್ ಇಂದ ಅದು ಸ್ಟಾರ್ಟ್ ಆಯ್ತು. 10th ಎಕ್ಸಾಮ್ ಇಂದ ಬರೀ ಅವಾಗ ಬರ್ದ್ಬಿಟ್ಟು ಬಂದ್ಬಿಡ್ತೀವಿ. ಅವಾಗ ಹಾಲಿಡೇಸ್ ರಿಸಲ್ಟ್ ಬರುತ್ತೆ 3 ದಿನದಲ್ಲಿ, ಅದು ಪೇಪರ್ ಬರುತ್ತೆ ಅಂದ್ರೆ ಪೇಪರ್ ನೋಡ್ಬೇಕು, ಚೆಕ್ ಬರ್ಬೇಕು ನಂಬರ್. ಅದು ಒಂದು ದೊಡ್ಡ ಕತೆ. ಎಲ್ಲ ಹೋಗ್ಬೇಕು ಅಲ್ಲಿ, ಇದ್ರಲ್ಲಿ ಎಜುಕೇಶನ್ ಡಿಪಾರ್ಟ್ಮೆಂಟ್ಗೆ ಏನೋ ಅಂತಾರೆ, DPI ಏನು ಅಂತಾರೆ, ಅಲ್ಲೋ ರಿಸಲ್ಟ್ ನಂಬರ್ ಹಾಕಿರ್ತಾರೆ. ಅವತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಹೋದ್ರು, ಎಲ್ಲ ನೋಡಿದೆಲ್ಲ ನಂಬರ್ ನೋಡ್ಬಿಟ್ಟು ಎಲ್ಲ ಬಂದ್ರು. ಏನಾಯ್ತಪ್ಪ ಅಂದ್ರೆ, ನೀ ಪಾಸ್ ಮಚ್ಚ. ಅದಕ್ಕೆ ನೀವು ಟೆನ್ಷನ್. ನಾನು ಅದಾದ ಎದಕ್ಕೆ ಬಂದು ನನಗೆ 59%.